ಭಕ್ತಿವಂತ ಪ್ರಿಯ ವೀಕ್ಷಕರೇ, ಎಲ್ಲರಿಗೂ ಮೊದಲಿಗೆ ದೀಪಾವಳಿ ಹಬ್ಬದ ಶುಭಾಶಯಗಳು. ಈ ವರ್ಷ ಎಲ್ಲರಿಗೂ ಶುಭ ತರುವಂಥದ್ದಾಗಲಿ. ಶ್ರೀ ಜ್ಯೋತಿಷ ಸಲಹಾ ಕೇಂದ್ರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಚಾರ ದೀಪಾವಳಿ ಆಚರಣೆಗಳು ತುಂಬ ಇರುತ್ತೆ, ಬಟ್ ಗೊಂದಲವನ್ನು ನಿಮ್ಮ ಜೊತೆಲಿ ತಿಳಿಸುವಂಥ ಪ್ರಯತ್ನವನ್ನು ಮಾಡ್ತೇನೆ. ನೋಡಿ, ಈ ಬಾರಿ ಯಾವತ್ತು ದೀಪಾವಳಿ ಹಬ್ಬವನ್ನು ಆಚರಣೆ ಮಾಡಬೇಕು ಅನ್ನೋದು ಎಲ್ರಿಗೂ ಗೊಂದಲ ಆಗಿದೆ. ನನಗೂ ತುಂಬ ಜನ ಫೋನ್ ಮಾಡಿ ಕೇಳ್ತಾ ಇದ್ದೀರಾ. ಅದಕ್ಕೋಸ್ಕರ ಈ ವಿಡಿಯೋ ಮುಖಾಂತರ ನಿಮಗೆ ಆ ಗೊಂದಲವನ್ನು ನಿವಾರಣೆ ಮಾಡುವಂಥ ಪ್ರಯತ್ನ ಮಾಡ್ತೇನೆ. ನೋಡಿ, 20ನೇ ತಾರೀಕು 20/10/2025 ಸೋಮವಾರದ ದಿವಸ ಚತುರ್ದಶಿ 2:18 ಮುಕ್ತಾಯವಾಗಿ ಅಮಾವಾಸ್ಯೆ ಪ್ರಾರಂಭ ಆಗ್ತದೆ. ಅದು 21/10/2025 ಮಂಗಳವಾರ ದಿವಸ 3:44 ಅಮಾವಾಸ್ಯೆ ಇರುತ್ತೆ. ಸೊ ಅಮಾವಾಸ್ಯೆ ಪೂಜೆ ನಮಗೆ ಸೋಮವಾರದ ದಿವಸ ಸಂಜೆ ಸಿಗೋದರಿಂದ ದೀಪಾವಳಿ ಅಂದ್ರೇ ದೀಪಗಳ ಹಬ್ಬ. ಅಮಾವಾಸ್ಯೆ ಸಂದರ್ಭದಲ್ಲಿ ನಾವು ಕೇದಾರೇಶ್ವರ ವ್ರತ ಮತ್ತು ಧನಲಕ್ಷ್ಮಿ ಪೂಜೆ, ನರಕ ಚತುರ್ದಶಿ ಇವೆಲ್ಲ ಆಚರಣೆಗಳನ್ನು ನಾವು 20ನೇ ತಾರೀಕು ಸೋಮವಾರನೇ ಮಾಡ್ಬೋದು. ಆಯಿತಾ? ಅವತ್ತಿನ ದಿವಸನೇ ನೀವು ದೀಪಾವಳಿ ಧನಲಕ್ಷ್ಮಿ ಪೂಜೆಯನ್ನು ಮಾಡುವಂಥ ಆಚರಣೆ ಮಾಡಿ. ಹಾಗೆ ಬಲಿಪಾಡ್ಯಮೆ ಮಾಡುವಂಥವರು 21, 22 2 ದಿನಗಳ ಕಾಲ ಇರುತ್ತೆ. ಆದರೆ ಪ್ರಾತಃ ಕಾಲದ ಬಲಿಪಾಡ್ಯಮೆ ನಮಗೆ ಶ್ರೇಷ್ಠವಾಗಿರೋದ್ರಿಂದ 22ನೇ ತಾರೀಕು ಬಲೀಂದ್ರನ ಪೂಜೆ ಮಾಡ್ಬೋದು. ಕ್ಯಾಲೆಂಡರ್ ಡೇಟಲ್ಲಿ ಕೂಡ ನಿಮಗೆಲ್ಲ ಗೌರ್ಮೆಂಟ್ ಡೇಟು, ಗೌರ್ಮೆಂಟ್ ರಜಾ ಡೇಟು ಇದೆಲ್ಲ ಕೂಡ 22ನೇ ತಾರೀಕು ಕೊಟ್ಟಿದ್ದಾರೆ ಅಂತ ಕೇಳ್ಪಟ್ಟೆ. ಆಯಿತಾ? ಆ ರೀತಿ ಬಲೀಂದ್ರನ ಪೂಜೆ 22ನೇ ತಾರೀಕು ಮಾಡುವಂಥದ್ದು ಶ್ರೇಷ್ಠವಾಗಿರುತ್ತೆ. ನೋಡಿ, ಮುಹೂರ್ತ ಭಾಗದಲ್ಲಿ ತುಂಬ ಜನ ಪ್ರಶ್ನೆ ಮಾಡ್ತಾರೆ, ಯಾವ ದಿನ ತುಂಬ ಶ್ರೇಷ್ಠ, ಯಾವ ಸಮಯದಲ್ಲಿ ನಾವು ಪೂಜೆ ಮಾಡಬೇಕು ಅಥವಾ ವ್ರತ ಆಚರಣೆಗಳನ್ನು ಮಾಡಬೇಕು, ಈ ಥರದ ಪ್ರಶ್ನೆಗಳನ್ನು ತುಂಬ ಸಾರಿ ಕೇಳ್ತಾ ಇರ್ತೀರ. ಅದರಲ್ಲಿ ಒಂದು ವಿಷಯವನ್ನು ನಿಮ್ಮ ಜೊತೆಲಿ ಹಂಚ್ಕೊಳ್ಳೋ ಪ್ರಯತ್ನ ಮಾಡ್ತೀನಿ. ನೋಡಿ, 3.5 ಮುಹೂರ್ತ ಅಂತ ಕರಿತೀವಿ. ವರ್ಷದ 365 ದಿನದಲ್ಲಿ ನಾವು 3 ದಿನಗಳನ್ನು ಬಹಳ ವಿಶೇಷವಾದ ದಿನಗಳು ಅಂಥೇಳಿ ಕರಿತೀವಿ. ಅದು ವೈಶಾಖ ಮಾಸದಲ್ಲಿ ಬರುವಂಥ ಬಸವ ಜಯಂತಿ ಹಬ್ಬ. ಅವತ್ತಿನ ದಿವಸ 3.5 ಮುಹೂರ್ತ, ಸೂರ್ಯೋದಯದಿಂದ ಸೂರ್ಯಾಸ್ತದವರೆಗೆ ಯಾವುದೇ ರೀತಿಯ ರಾವ್ಕಾಲ, ಯಮಗಂಡ ಕಾಲ, ತಾರಾಬಲ, ಚಂದ್ರಬಲ, ಓರೆ ಈ ಥರದ ಯಾವ ವಿಚಾರಗಳನ್ನು ಗಮನಿಸಿದೆ ನೀವು ಯಾವುದೇ ಶುಭ ಕಾರ್ಯಗಳನ್ನು, ಮುಹೂರ್ತಗಳನ್ನು ಆಚರಣೆ ಮಾಡುವಂಥದ್ದಿದ್ರೂ ಆ ಆಚರಣೆಗಳಿಗೆ ಆ ದೈವಾನುಗ್ರಹ ನಿಮಗೆ ಜೊತೆಯಾಗಿರುತ್ತೆ. ತುಂಬ ಶ್ರೇಷ್ಠವಾದ ದಿನ. ಹಾಗೆ ಎರಡನೇದು ವಿಜಯದಶಮಿ. ಆಶ್ವಯುಜ ಮಾಸದಲ್ಲಿ ಬರುವಂಥ ವಿಜಯದಶಮಿ ತುಂಬ ಶ್ರೇಷ್ಠವಾದ ದಿನವಾಗಿರುತ್ತೆ. ಈ ದಿನದಲ್ಲಿ ನೀವು ಪ್ರಾತಃ ಕಾಲ ಸೂರ್ಯೋದಯದಿಂದ ಸೂರ್ಯಾಸ್ತದವರೆಗೆ ಯಾವುದೇ ಶುಭ ಕಾರ್ಯಗಳನ್ನು ಮಾಡಲಿಕ್ಕೆ ಯಾವುದೇ ಮುಹೂರ್ತಗಳನ್ನು ನೋಡದೆ ನೀವು ಶುಭ ಕಾರ್ಯಗಳನ್ನು ಮಾಡ್ಬೋದು. ಇನ್ನು ಮೂರನೇದು ಬಲಿಪಾಡ್ಯಮಿ. ಅದರ ಹಿನ್ನೆಲೆ ತುಂಬ ಇದೆ. ಅದರ ಬಗ್ಗೆ ನಾನು ಮುಂದಿನ ದಿನಗಳಲ್ಲಿ ಕೆಲವು ವಿಡಿಯೋಗಳಲ್ಲಿ ನಿಮ್ಮ ಜೊತೆಲಿ ಹಂಚ್ಕೊಳ್ಳೋಂಥ ಪ್ರಯತ್ನ ಮಾಡ್ತೀನಿ. ಆದರೆ ಈ ಬಲಿಪಾಡ್ಯಮನು ಕೂಡ 3.5 ಮುಹೂರ್ತಗಳಲ್ಲಿ ಒಂದಾಗಿರ್ತಕ್ಕಂಥ ದಿನ. ಅವತ್ತಿನ ದಿನ ನೀವು ಪ್ರಾತಃ ಕಾಲ ಸೂರ್ಯೋದಯದಿಂದ ಸೂರ್ಯಾಸ್ತದವರೆಗೆ ಯಾವುದೇ ಮುಹೂರ್ತ, ನೀವು ಯಾವುದೇ ವ್ರತಾಚರಣೆಗಳನ್ನು ಮಾಡುವಂಥದ್ದಿದ್ರೂ ಅದು ತುಂಬ ಸರ್ವಶ್ರೇಷ್ಠ ಮುಹೂರ್ತವಾಗಿರುತ್ತೆ. ಹಾಗಾಗಿ ಈ ಬಲಿಪಾಡ್ಯಮೆಯಲ್ಲಿ ನೀವು ಯಾವುದೇ ಶುಭ ಕಾರ್ಯವನ್ನು ಮಾಡುವಂಥದ್ದಿದ್ರೂ ಆ ದೈವಾನುಗ್ರಹ ನಿಮಗೆ ಜೊತೆಯಾಗಿರುತ್ತೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಶುಭವಾಗಿ.